ಸಿದ್ದಾಪುರದಲ್ಲಿ 5 ರೈತರಿಗೆ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ನೀಡಲಾದ ಭತ್ತ ಕಟಾವು ಯಂತ್ರವನ್ನು ವಿತರಣೆ ಮಾಡಿದ್ದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಶಾಸಕ ಭೀಮಣ್ಣ ಟಿ ನಾಯ್ಕ್ ಇವರು ಸಿದ್ದಾಪುರದಲ್ಲಿ 5 ರೈತರಿಗೆ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ನೀಡಲಾದ ಭತ್ತ ಕಟಾವು ಯಂತ್ರವನ್ನು ವಿತರಣೆ ಮಾಡಿದರು. ಪ್ರಭಾಕರ್ ಗಣಪತಿ ಗೌಡ ಕೊಡಗಿಬೈಲ್, ಸಣ್ಣ ಹುಡುಗಿ ಬೈರಾ ನಾಯ್ಕ್ ಸಿರಳಗಿ, ಬಸಮ್ಮ ಗಣಪತಿ ಮಡಿವಾಳ್ ಜಡ್ಡಿ, ಕೃಷ್ಣ ಗಣಪತಿ ನಾಯ್ಕ್ ಕುಣಜಿ ಹಾಗೂ ಮಂಜುನಾಥ್ ನಿಂಗಾ ನಾಯ್ಕ್ ಅಳವಳ್ಳಿ ಭತ್ತ ಕಟಾವು ಯಂತ್ರ ಪಡೆದ ಫಲಾನುಭವಿಗಳಾಗಿದ್ದಾರೆ. ರೈತರಿಗೆ ನಮ್ಮೆಲ್ಲರೂ ಕೂಡ ಭತ್ತ ಕಟಾವಿಗೆ ಬಂದಿದ್ದಾರೆ. ಭತ್ತ ಕಟಾವಿಗೆ ಬಂದರೂ ಕೂಡ ಭತ್ತದ ಕೊಯ್ಲಿ ಜನ ಸಿಗ್ತಾ ಇದೆ. ಇದು ದೊಡ್ಡ ಮಿಷನ್ಗಳು ಬಂದಿದ್ದಾರೆ. ಆ ದೊಡ್ಡ ಮಿಷನ್ ಬಂದರೂ ಕೂಡ ಅದೇ ಕಥೆಗಳು ಇಷ್ಟಕ್ಕೆ ಬರ ಖಂಡಿಸಿರುವಂಥದ್ದು ಜವಳಿ ಬರ್ತಾರೆ ಅಂತ ಇಂಥ ಭತ್ತ ಕಟಾವು ಮಿಷನನ್ನು ಈಗಾಗಲೇ 5 ಜನಗಳಿದೆ. ಮೊದಲನೇ ಪ್ರಭಾಕರ್ ಗಣಪತಿ ಗೌಡ ಕೊಡಗಿಬಾಯಿ, ಸಣ್ಣ ಹುಡುಗಿ ಬೈರಾ ನಾಯ್ಕ್, ಬಸವ ಗಣಪತಿ ಈ 5 ಜನರಿಗೆ ಇವತ್ತು 50% ಸಬ್ಸಿಡಿ. ಯಂತ್ರದ ಒಟ್ಟು ಬೆಲೆ 1,25,000. ಅದರಲ್ಲಿ 64,000 ಸರ್ಕಾರ ಸಹಾಯಧನವಾಗಿರುವಂಥದ್ದರಿಂದ 64,000 ರೈತರ ಮುಖಾಂತರ ಈ ಯಂತ್ರವನ್ನು. ಕೆಡಿಸಿಸಿ ಬ್ಯಾಂಕ್ನಲ್ಲಿ ನಡೆದ 71ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹವನ್ನು ಉದ್ಘಾಟಿಸಿ ಮಾತನಾಡಿದ್ದ ಶಿವರಾಮ್ ಹೆಬ್ಬಾರ್, ಈ ಸಮಾಜಕ್ಕೆ ಸಹಕಾರಿ ಕ್ಷೇತ್ರ ನೀಡಿದ ಕೊಡುಗೆ ಅನನ್ಯ. ಒಂದರ್ಥದಲ್ಲಿ ರೈತರ ಪಾಲಿನ ಜೀವನಾಡಿಯಾಗಿ ಕೆಲಸ ಮಾಡುತ್ತಿರುವ ಸಹಕಾರಿ ಸಂಸ್ಥೆ ಹುಟ್ಟಿದ್ದು ಗದಗ ಜಿಲ್ಲೆಯಾದರೂ ಸಮೃದ್ಧವಾಗಿ ಬೆಳೆದದ್ದು ಮಾತ್ರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂದು ಶಾಸಕರು ಹಾಗೂ ಕೆಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರು ಆದ ಶಿವರಾಮ್ ಹೆಬ್ಬಾರ್ ಅವರು ಇಂದು ಕೆಡಿಸಿಸಿ ಬ್ಯಾಂಕ್ನಲ್ಲಿ ನಡೆದ 71ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹವನ್ನು ಉದ್ಘಾಟಿಸಿ ಮಾತನಾಡಿದರು. ಬ್ಯಾಂಕುಗಳ ಸಾಲಿನಲ್ಲಿ ನಮ್ಮ ಸಂಸ್ಥೆ ಸೇರಿಕೊಂಡಿರ್ತಕ್ಕಂಥದ್ದು ನಮ್ಮ ಸುದೈವ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ನನಗೆಲ್ಲ ನೋವಾಗಿರ್ತಕ್ಕಂಥ ಒಂದು ಸಂಗತಿಗಳನ್ನು ನಿಮ್ಮ ಕಣ್ಣು ಮುಂದೆ ಹಂಚಿಕೊಳ್ಳೇಬೇಕು ಅಂತ ಭಾವಿಸ್ಕೊಂಡಿದ್ದೇನೆ. ನಿನ್ನೆ ಮತ್ತು ಇವತ್ತು ಮಾಧ್ಯಮದಲ್ಲಿ ಒಂದು ವರದಿ ಪ್ರಕಟವಾಗಿರ್ತಕ್ಕಂಥದ್ದು, ಅದು ಯಾವುದಾದ್ರೂ ಮಾಧ್ಯಮ ಇರ್ಬೋದು. ಜಿಲ್ಲೆಯ DCC ಬ್ಯಾಂಕಿನ ಬಗ್ಗೆ ಎಲ್ಲರ ಕಡೆ ಭರವಸೆ ಕಳ್ಕೊಳ್ಳುವಂಥ ರೀತಿಯ ಲೇಖನಿ ಇದು ಜಿಲ್ಲೆಯ ಗ್ರಾಹಕರಿಗೆ, ಜಿಲ್ಲೆಯ ಸಹಕಾರಿಗಳಿಗೆ, ಜಿಲ್ಲೆಯ ರೈತರಿಗೆ ಶೋಭೆ ತರ್ತಕ್ಕಂಥ ಸಂಗತಿ ಅಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಯಾರು ಬರೀತಾ ಜಿಲ್ಲೆ ಸಹಕಾರಿ ಸಂಘದ ಇತಿಹಾಸ ಗೊತ್ತಿಲ್ಲ. 1,000 ಕೋಟಿ ರೂಪಾಯಿ ಈ ಥರ ಬೆಳೆ ಸಾಲ ಕೊಟ್ಟಿದ್ದೇವೆ, 500 ಕೋಟಿಯಷ್ಟು ಮಧ್ಯಮಾವಧಿ ಸಾಲ ಕೊಟ್ಟಿದ್ದೇವೆ. 1 ರೂಪಾಯಿ ಸರ್ಕಾರದಿಂದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಹಣ ಕೊಟ್ಟಿಲ್ಲ. ಈ ಜಿಲ್ಲೆಯ ಪುಣ್ಯಾತ್ಮ ಡೆಪಾಸಿಟ್ದಾರರು ವಿಶ್ವಾಸ ಇಟ್ಟು 4,000 ಕೋಟಿ ಸಮೀಪ ಹಣವನ್ನು ಈ ಸಂಸ್ಥೆಯಲ್ಲಿ ಇಟ್ಟು ಭದ್ರತೆಯಿಂದ ವಿಶ್ವಾಸದಿಂದ ಇಟ್ಟಿದ್ದಾರೆ. ನಮಗೆ 50%, ನಾನು ಆವತ್ತು ಹೇಳಿದೆ, ಇವತ್ತು ಹೇಳ್ತೇನೆ, ಎಲ್ಲ ಸಹಕಾರಿಗಳಿದ್ದೀವಿ. ನಮಗೆ 50% ಭಾಗ ಬೆಳೆ ಸಾಲವನ್ನು ಕೊಡ್ತಕ್ಕಂಥ ಹಣದ 50% ಭಾಗ ನಮಗೆ ಕೇಂದ್ರ ಸರ್ಕಾರ, ನಬಾರ್ಡ್ ಮತ್ತು RBI ನಮಗೆ ಕೊಡಬೇಕು. RBI ನಬಾರ್ಡ್ ಮೂಲಕ ಕಳೆದ 8 ವರ್ಷಗಳಲ್ಲಿ ಅನಾರೋಗ್ಯದಿಂದ ಇತ್ತೀಚೆಗೆ ನಿಧನರಾದ ರಣಧೀರ ಖ್ಯಾತಿಯ ಕನ್ನಡ ಅಭಿಮಾನಿ ಹಾಗೂ ಕೆಎಸ್ಆರ್ಟಿಸಿ ಚಾಲಕನಾಗಿದ್ದ ಈರೇಶ್ ರಾಮನಾಯ್ಕ್ ಮನೆಗೆ ಶಾಸಕ ಭೀಮಣ್ಣ ಟಿ ನಾಯ್ಕ್ ಭೇಟಿ. ಅನಾರೋಗ್ಯದಿಂದ ಇತ್ತೀಚೆಗೆ ನಿಧನರಾದ ರಣಧೀರ ಖ್ಯಾತಿಯ ಕನ್ನಡ ಅಭಿಮಾನಿ ಹಾಗೂ ಕೆಎಸ್ಆರ್ಟಿಸಿ ಚಾಲಕನಾಗಿದ್ದ ಕೋಲರ್ಸಿಯ ಈರೇಶ್ ರಾಮನಾಯ್ಕ್ ಮನೆಗೆ ಶಾಸಕ ಭೀಮಣ್ಣ ನಾಯ್ಕ್ ಭೇಟಿ ನೀಡಿ ಸಾಂತ್ವನ ಹೇಳಿ ವೈಯಕ್ತಿಕ ಧನ ಸಹಾಯ ಮಾಡಿದರು.
ಬಂದು ಏನಂತ ಗೊತ್ತಾಗಿಲ್ಲ ಅದು. ಇಲ್ಲ ಸರ್, ಏನು ಅಂತ ಗೊತ್ತಾಗಿಲ್ಲ ಸರ್. ರವಿವಾರ ದಿನ ಬೆಳಗ್ಗೆ ಡ್ಯೂಟಿಯಿಂದ ಹೇಳಿದ್ರು ಸರ್. ಸೋಮವಾರ ದಿನ ಹಾಸ್ಪಿಟ್ಲಿಗೆ ಬಂದಿದ್ರು. ಮಂಗಳವಾರ ದಿನ 5 ಗಂಟೆ ಜ್ವರ ಶುರುವಾಯಿತು. ಹಾಗೆ ಸರ್ಕಾರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ ಸರ್. ಮಕ್ಕಳು ಸ್ಕೂಲಿಗೆ ಹೋಗೋರಿದ್ರು ಅಂತ ನಾನು ಅವ್ರ ಹಾಸ್ಪಿಟ್ಲಿಗೆ ಬಿಟ್ಟು, ಆ ಕಡೆಯಿಂದ ಅಪ್ಪ ಅಮ್ಮ ಬಂದರು, ಅವ್ರನ್ನ ಹಾಸ್ಪಿಟ್ಲಿಗೆ ಬಿಟ್ಟು ನಾನು ಬಂದೆ. ಕೆಡಿಸಿಸಿ ಬ್ಯಾಂಕ್ನಿಂದ ಉತ್ತಮ ಸಹಕಾರಿ ಸಾಧಕರಿಗೆ, ಉತ್ತಮ ಸಹಕಾರಿ ಸಂಘಕ್ಕೆ ಹಾಗೂ ಉತ್ತಮ ಸಹಕಾರಿ ಬ್ಯಾಂಕ್ಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್. ರಾಜ್ಯದ ಪ್ರತಿಷ್ಠಿತ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ಗಳಲ್ಲೊಂದಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಕೆಡಿಸಿಸಿ ಬ್ಯಾಂಕ್ನಿಂದ ಉತ್ತಮ ಸಹಕಾರಿ ಸಾಧಕರಿಗೆ, ಉತ್ತಮ ಸಹಕಾರಿ ಸಂಘಕ್ಕೆ ಹಾಗೂ ಉತ್ತಮ ಸಹಕಾರಿ ಬ್ಯಾಂಕ್ಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಶಾಸಕರು ಹಾಗೂ ಬ್ಯಾಂಕಿನ ಅಧ್ಯಕ್ಷರು ಆಗಿರುವ ಶಿವರಾಮ್ ಹೆಬ್ಬಾರ್ ಅವರು ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ್ ಹಾಗೂ ನಿರ್ದೇಶಕರು, ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಹಾಗೆ ಜಿಲ್ಲೆಯಲ್ಲಿ ಅತ್ಯುತ್ತಮ ಸಹಕಾರಿ ಸಂಘಕ್ಕೆ ನೀಡುವ ಶ್ರೀ ಎಸ್.ಪಿ. ಪಂಡಿತ್ ಬಹುಮಾನವನ್ನ 2023-24 ಗ್ರಾಮಗಳ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘ ನಿಮಿತ್ತ ನಾಣಿಕಟ್ಟ ಶ್ರೀ ಎಸ್.ಪಿ. ಪಂಡಿತ್ ಮುಂಡಗೋಡು ತಾಲೂಕಿನಿಂದ ಇಂದೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಹಾಗೆ ಮುಂದಿನದಾಗಿ ಹಳಿಯಾಳ ತಾಲೂಕಿನಿಂದ ಸಿದ್ದಾಪುರ ತಾಲೂಕಿನ ಗ್ರಾಮ ಪಂಚಾಯಿತಿ ಮಟ್ಟದ ಸಂಜೀವಿನಿ ಒಕ್ಕೂಟ ಸಿಬ್ಬಂದಿಗಳು ವಿವಿಧ ಬೇಡಿಕೆ ಆಗ್ರಹಿಸಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗೆ ಮನವಿ ಸಲ್ಲಿಸಿದರು. ಸಿದ್ದಾಪುರ ತಾಲೂಕಿನ ಗ್ರಾಮ ಪಂಚಾಯತ್ ಮಟ್ಟದ ಸಂಜೀವಿನಿ ಒಕ್ಕೂಟ ಸಿಬ್ಬಂದಿಗಳು ವಿವಿಧ ಬೇಡಿಕೆ ಆಗ್ರಹಿಸಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದೇವರಾಜ್ ಮನವಿ ಸ್ವೀಕರಿಸಿದರು. ವಿಷಯ, ನಮ್ಮ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವವರೆಗೂ ಒಕ್ಕೂಟದಲ್ಲಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸದೇ ಇರುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 11/11/2024 ರಾಜ್ಯ ಮಟ್ಟದ ಬೃಹತ್ ಅನಿರ್ದಿಷ್ಟಾವಧಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹೋರಾಟವನ್ನು ಎಂಬಿಕೆ, ಎನ್ಸಿಆರ್ಪಿ, ಕೆಎಸ್ಪಿಎಸ್, ರಾಜ್ಯ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಸಚಿವರು ಚುನಾವಣಾ ಪ್ರಚಾರದಲ್ಲಿ ಕಾರ್ಯನಿರತವಾಗಿರುವುದರಿಂದ ಅದೇ ದಿನ ಇಲಾಖೆಯ ಎಂಡಿ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ವಿದೇಶಿ ಪ್ರವಾಸದಲ್ಲಿರುವುದರಿಂದ ಅದೇ ಇಲಾಖೆಯ ಇನ್ನೋರ್ವ ಅಧಿಕಾರಿ ಎಎಂಡಿ ಅರ್ಜುನ್ ಒಡೆಯರ್ ಭೇಟಿ ನೀಡಿ ನಮ್ಮ ಮನವಿಯನ್ನು ಸ್ವೀಕರಿಸಿ, ನಿಮ್ಮ ಪರವಾಗಿ ಸರ್ಕಾರವಿದೆ, ಅಧಿಕಾರಿಗಳಿದ್ದಾರೆ, ನಿಮ್ಮ ಮನವಿಗೆ ಸಂಬಂಧಿಸಿದಂತೆ ದಿನಾಂಕ 25/11/2024 26/11/2024 ಎಲ್ಲ ಜಿಲ್ಲೆಯ ಯೂನಿಯನ್ ಅಧ್ಯಕ್ಷರನ್ನು ಕರೆದು ವಿಶೇಷ ಸಭೆಯನ್ನು ಏರ್ಪಡಿಸಲಾಗುವುದು. ಅದೇ ದಿನಾಂಕದಂದು ಏನಾದರೂ ಬೇರೆ ಕಾರ್ಯಕ್ರಮಗಳು ನಿಗದಿಯಾಗಿದ್ದರೆ ಡಿಸೆಂಬರ್ ಮೊದಲನೇ ವಾರದಲ್ಲಿ ಸಭೆಯನ್ನು ಏರ್ಪಡಿಸಿ ಬೇಡಿಕೆಗಳನ್ನು ಈಡೇರಿಸಲಾಗುವುದು. ದಯಮಾಡಿ ಧರಣಿಯನ್ನು ವಾಪಸ್ ಪಡೆಯಿರಿ ಎಂದು ಮನವೊಲಿಸಿದರು. ಅಧಿಕಾರಿಗಳ ಮನವೊಲಿಕೆಗೆ ಹೋರಾಟಗಾರರಾದ ನಾವು ಒಂದು ದಿನ ಹೋರಾಟವನ್ನು ಮಾಡಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಿಂದಕ್ಕೆ ಪಡೆದಿರುತ್ತೇವೆ. ಷರತ್ತು ಸರ್ಕಾರ, ಸಚಿವರು. ಕದಂಬ ಕನ್ನಡ ಜಿಲ್ಲೆಗಾಗಿ ಶನಿವಾರ ಶಿರಸಿಯಲ್ಲಿ ನಡೆದ ಜನಜಾಗೃತಿ ಸಭೆ. ಶಿರ್ಸಿ ಘಟಕದ ಮೇಲಿನ ಪ್ರತಿ ತಾಲೂಕಿನಲ್ಲಿ ಎಲ್ಲರನ್ನೂ ಒಳಗೊಂಡು ಕದಂಬ ಕನ್ನಡ ಜಿಲ್ಲೆಯ ಸಮಿತಿ ರಚನೆಯಾಗಬೇಕು. ಈ ಹೋರಾಟ ಜಿಲ್ಲೆಯಾಗುವವರೆಗೂ ನಿರಂತರವಾಗಿರಬೇಕು. ಈ ಜಿಲ್ಲಾ ಹೋರಾಟವನ್ನು ಮುಂದುವರಿಸುವವರು ಕದಂಬ ಕನ್ನಡ ಸೇನಾನಿಗಳೇ ಆಗಿರಬೇಕು, ಹೊರತು ಯಾವ ನಾಯಕರಲ್ಲ. ಇಲ್ಲಿ ನಾಯಕತ್ವ ಕೇವಲ ಸಾಂಕೇತಿಕವಾಗಿದ್ದು ಜಿಲ್ಲೆಯನ್ನಾಗಿಸುವ ಧ್ಯೇಯ ಮಾತ್ರ ನಿರಂತರವಾಗಿರುತ್ತದೆ ಎಂದು ಕದಂಬ ಕನ್ನಡ ಜಿಲ್ಲೆಗಾಗಿ ಶನಿವಾರ ಶಿರ್ಸಿಯಲ್ಲಿ ನಡೆದ ಜನಜಾಗೃತಿ ಸಭೆಯಲ್ಲಿ ನಿರ್ಣಯಿಸಲಾಯಿತು. ಇಲ್ಲಿಯ ನೆಮ್ಮದಿ ರಂಗಧಾಮದಲ್ಲಿ ನಡೆದ ಕದಂಬ ಕನ್ನಡ ಜಿಲ್ಲೆಗಾಗಿ ಜನಜಾಗೃತಿ ಸಭೆಯಲ್ಲಿ ಘಟ್ಟದ ಮೇಲಿನ ತಾಲೂಕುಗಳ ವಿವಿಧ ಸಂಘಟನೆಗಳ ಪ್ರಮುಖರು ಭಾಗಿಯಾಗಿ ಅಭಿಪ್ರಾಯ ಹಂಚಿಕೊಂಡರು. ಹಾಗೆ ಅವುಗಳ ಮಾಡಿ ಬರೋದಿಲ್ಲ. ನಮ್ಮ ಭಾಗಕ್ಕೆ ನಮ್ಮ ಮೆಡಿಕಲ್ ಕಾಲೇಜ್
ಇಲ್ಲಿಂದ ನಾವು ಕಾರವಾರ ತನಕ ಹೋಗಬೇಕು ಅಂತಂದರೆ ನಮಗೆಲ್ಲ ಗೊತ್ತಿದ್ದ ಹಾಗೆ 130-140 ಕಿಲೋಮೀಟರ್ ನಾವು ಪ್ರಯಾಣ ಮಾಡಬೇಕು. ಬೆಳಗ್ಗೆ ಹೊರಟರೆ ಮಧ್ಯಾಹ್ನ ಆಗ್ತದೆ. ಕಾರವಾರದಲ್ಲಿ ಅದೇನಾಗಿದೆ ಕಾರವಾರದ ಪ್ರಾಬ್ಲಮ್ ಅಂತಂದರೆ ಮೆಡಿಕಲ್ ಕಾಲೇಜ್ ಆಗಿದೆ, ಅಲ್ಲಿ ಆಸ್ಪತ್ರೆ ಇದೆ. ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಒಟ್ಟಿಗಿಲ್ಲ ಅಂತಂದ್ರೆ ಸರಿ ನಡೆಯೋದಿಲ್ಲ. ನಾವು ಎಲ್ಲರೂ ಆಲೋಚನೆ ಮಾಡಿದಾಗ ಸಿರ್ಸಿಯಲ್ಲಿ ಈಗ 250 ಬೆಡ್ಡಿನ ಆಸ್ಪತ್ರೆ ರೆಡಿ ಆಗ್ತಾ ಇದೆ. 180-200 ಕೋಟಿ ವೆಚ್ಚದಲ್ಲಿ ದೊಡ್ಡದಾದ ಪ್ರಾಜೆಕ್ಟ್ ನಡೀತಾ ಇದೆ. ಮತ್ತೆ ಅದು ಬಿಟ್ಟು DSS ಆಸ್ಪತ್ರೆ ಇರ್ಬೋದು, ರೋಟರಿ ಆಸ್ಪತ್ರೆ ಎಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಏನು ಸಮಸ್ಯೆ ಅಂತಂದ್ರೆ ಡಾಕ್ಟರ್ಗಳ ಕೊರತೆ ಇದೆ. ಡಾಕ್ಟರ್ ಕೊರತೆಗೆ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಮೆಡಿಕಲ್ ಕಾಲೇಜ್ ಬೇಕು. ನಮ್ಮ ಹತ್ರ ಅಕ್ಕಿ ಇಲ್ಲ, ಅಕ್ಕಿನ ಯಾರು ಕೊಡ್ತಾ ಇಲ್ಲ, ಅಥವಾ ಹೊರಗಡೆ ಡಾಕ್ಟರ್ ನಮ್ಮೂರಿಗೆ ಬರ್ತಾ ಇಲ್ಲ ಅಂತಂದಾಗ ನಾವೇ ಭತ್ತ ಬರ್ಕೊಳ್ಬೇಕು ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ನಾವು ಮೆಡಿಕಲ್ ಕಾಲೇಜ್ ಮಾಡಿದಾಗ ಮಾತ್ರ ಇಲ್ಲಿ ನಮ್ಮ ವೈದ್ಯರು ಸಿಗಲಿಕ್ಕೆ ಸಾಧ್ಯ ಇದೆ. ಹಿಂದೆ ಮಾಳಿನಲ್ಲಿ ವಕೀಲರು ಅವ್ರ ಹಿಂದೆ ಸೋದೇವರು ಹೋರಾಟ ಮಾಡಿದ್ರು ಕೂಡ ಇದರ ಹಂತ ತೆಗೆದುಕೊಂಡು ಹೋದ್ರು ಉಪೇಂದ್ರ ಪೈ ಬಹಳ ಚೆನ್ನಾಗಿ ಹೋರಾಟ ಮಾಡಿ ಇನ್ನೇನು ಆಗೇ ಬಿಡ್ತು. ಈಗ ನಾಳೆ ಘೋಷಣೆ ಆಗೋ ಮಠ ತಂದಿದ್ದಂತಹ ಒಂದು ಶ್ರೇಯಸ್ಸು ಎಲ್ಲ ಸಲ್ಲಬೇಕು, ಉಪೇಂದ್ರ ಪೈ ಸಲ್ಲಬೇಕು ಅಂತ ಹೇಳ್ತಾರೆ. ಅಷ್ಟೊಂದು ಉಗ್ರವಾಗಿ ಮತ್ತೆ ಅಷ್ಟೊಂದು ಹಠವಾಗಿ ಹೋರಾಟ ಮಾಡ್ತಾರೆ. ಮುಂದಿನೆಲ್ಲ ತಮಗೆಲ್ಲ ಗೊತ್ತಿದೆ ಏನೇನಾಯಿತು ಅಂತ ಹೇಳಿ ಹೆಚ್ಚು ಹೇಳುವಂಥ ಅವಶ್ಯಕತೆ ಇಲ್ಲ. ಸಹಕಾರಿ ತತ್ವದ ಆದರ್ಶವನ್ನು ಸಾಮಾನ್ಯ ಜನರು ಅರ್ಥ ಮಾಡಿಕೊಂಡಾಗ ಮಾತ್ರ ಸಹಕಾರಿ ಸಂಸ್ಥೆಗಳು ಬೃಹದಾಕಾರವಾಗಿ ಬೆಳೆಯಲು ಸಾಧ್ಯ. TMS ಅಧ್ಯಕ್ಷ GT ಹೆಗಡೆ ತಟ್ಟೀಸರ. ಸಹಕಾರಿ ತತ್ವದ ಆದರ್ಶಗಳನ್ನು ಸಾಮಾನ್ಯ ಜನರು ಅರ್ಥ ಮಾಡಿಕೊಂಡಾಗ ಮಾತ್ರ ಸಹಕಾರಿ ಸಂಸ್ಥೆಗಳು ಬೃಹದಾಕಾರವಾಗಿ ಬೆಳೆಯಲು ಸಾಧ್ಯವೆಂದು TMS ಅಧ್ಯಕ್ಷ GT ಹೆಗಡೆ ತಟ್ಟೀಸರ ಹೇಳಿದರು. ಅವರು 71ನೇ ಸಹಕಾರಿ ಸಪ್ತಾಹದ ಅಂಗವಾಗಿ TMS ನಿಂದ ಏರ್ಪಡಿಸಲಾಗಿದ್ದ ಸಂಘದ ಸದಸ್ಯರಿಗೆ, ಖರೀದಿದಾರರಿಗೆ ಹಾಗೂ ವಿಶೇಷ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸ್ಪೀಕರ್ ಅಥವಾ ಪ್ರಚುರ ಮಾಡುವಂತಹ ಒಂದು ಮಾಧ್ಯಮ, ಆ ರೀತಿಯಾಗಿ ಯಾವತ್ತೂ ಸಹಕಾರಿ ಸಂಸ್ಥೆಗಳನ್ನು ನಡ್ಕೊಳ್ಬೇಕು, ಆ ರೀತಿಯ ಕೆಲಸ ಮಾಡಬೇಕು ಅಂತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದೆ, ಹಕ್ಕುಗಳನ್ನು ಕೊಟ್ಟಿದೆ. ಅದಕ್ಕಾಗಿ ನಾವೆಲ್ಲ ಸಹಕಾರಿ ಸಂಘಗಳು ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ವಂತಿಗೆಯನ್ನು ಕಾಂಟ್ರಿಬ್ಯೂಷನ್ ಕಾಯ್ದೆಗಳ ಪ್ರಕಾರ ಕೊಡ್ತಾ ಇದೆ. ಹೀಗೆ ಸಹಕಾರಿ ವ್ಯವಸ್ಥೆ ಅದು ಸಂಪೂರ್ಣ ಎಲ್ಲ ಕಾರ್ಯಗಳು ಆಗಿದೆ ಅಂತ ನಾನು ಹೇಳೋದಿಲ್ಲ. ಇನ್ನೂ ಎಷ್ಟೋ ಪ್ರಮಾಣದಲ್ಲಿ ಆಗಬೇಕಾಗಿದೆ. ಸಾಮಾನ್ಯ ಜನತೆಯನ್ನು ಸಹಿತವಾಗಿ ಸಹಕಾರಿ ಅನುಭವದ ಪರಿಕಲ್ಪನೆ ಸರಿಯಾದ 300 ಬಂದಾಗ ಮಾತ್ರ ಈ ಸಹಕಾರಿ ಸಂಸ್ಥೆಗಳು ಬೆಳೆಯಲಿಕ್ಕೆ, ಆ ಮೂಲಕವಾಗಿ ಸಾಮಾನ್ಯ ಜನತೆಗೆ ಅನುಕೂಲ ಮಾಡಲಿಕ್ಕೆ ಸರ್ಕಾರಿ ಅದನ್ನು ಆ ಒಂದು ಸಹಕಾರಿ ಸಂಸ್ಥೆಯ ಧೋರಣೆಯ ಪ್ರಕಾರ ಪ್ರತಿ ವರ್ಷ ಸಹಕಾರಿ ಸಪ್ತಾಹವನ್ನು ಮಾಡುವಂತಾಗಿದೆ. ಅದು ಮುಖ್ಯವಾಗಿ ನವೆಂಬರ್ 14ರಿಂದ 20ರವರೆಗೆ ಈ ಸಹಕಾರಿ ಸಪ್ತಾಹ ಇಟ್ಕೊಂಡು ಪ್ರತಿ ವರ್ಷದಲ್ಲಿ ಈ ಸಹಕಾರಿ ಆಂದೋಲನದ ಬಗ್ಗೆ ಸಾಮಾನ್ಯ ಜನತೆಗೆ ಪರಿಕಲ್ಪನೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂತಹ ಆ ವ್ಯವಸ್ಥೆಯನ್ನು ಮಾಡಿರುವ ಕಾರಣ ನಾವು ಸಹಿತವಾಗಿ ಪ್ರತಿ ವರ್ಷ ಈ ಸಹಕಾರಿ ಸಪ್ತಾಹವನ್ನು ಮಾಡ್ತೀವಿ. ನಮ್ಮಲ್ಲಿ ಬಹಳಷ್ಟು ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ, ಮೆಂಬರ್ ಇದ್ದಾರೆ, ಅವರೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಪ್ರತಿ ವರ್ಷ ಈ ದಿವಸದಲ್ಲಿ ಗೌರವ ಅರ್ಪಣೆ ಮಾಡೋದು. ಎಲ್ಲರಿಗೂ ಮಾಡಬೇಕು ಅಂದರೆ 100,000 ಜನ ನಾವು ಜವಾಬ್ದಾರಿಯನ್ನು ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿ ಮಾಡ್ತಾ ಇರೋ ಕಾರಣದಿಂದ ಶೇರ್ ಹೋಲ್ಡರು ಮತ್ತು ವ್ಯಾಪಾರಸ್ಥರು ಮಧ್ಯದಲ್ಲಿ ಸಮನ್ವಯ ಇದೆ. ಒಳ್ಳೆಯ ರೀತಿ ಸರಿಯಾದ ನ್ಯಾಯ ಇಟ್ಟುಕೊಳ್ಳುವ ದೃಷ್ಟಿಯಲ್ಲಿ ಈ ವ್ಯಾಪಾರಸ್ಥರ ಒಂದು ಸಹಕಾರವನ್ನು ಸೇರಿಕೊಳ್ಳಕ್ಕೆ ಸಮಾಜ. ಶಿರ್ಸಿ ಸಿಂಪಿಗಲ್ಲಿಯ ಶ್ರೀ ರುಕ್ಮಿಣಿ ವಿಠಲ ದೇವಸ್ಥಾನದಲ್ಲಿ 62 ವರ್ಷಗಳ ಬಳಿಕ ಮಹಾರಥೋತ್ಸವ ನೆರವೇರಿಸಲಾಯಿತು. ಶಿರ್ಸಿ ಸಿಂಪಿಗಲ್ಲಿಯ ಶ್ರೀ ರುಕ್ಮಿಣಿ ವಿಠಲ ದೇವಸ್ಥಾನದಲ್ಲಿ 62 ವರ್ಷಗಳ ಬಳಿಕ ಮಹಾರಥೋತ್ಸವ ನೆರವೇರಿಸಲಾಯಿತು. ಸಂಜೆ 7 ಗಂಟೆ ಸುಮಾರಿಗೆ ನೂತನ ರಥದಲ್ಲಿ ವಿರಾಜಮಾನರಾಗಿದ್ದ ಶ್ರೀ ರುಕ್ಮಿಣಿ ವಿಠಲ ಉತ್ಸವ ಮೂರ್ತಿಯ ಮೆರವಣಿಗೆಯನ್ನು ದೇವಸ್ಥಾನದಿಂದ ಬಾರ್ಕೂರ್ ಚೌಕ್ವರೆಗೆ ಮಾಡಲಾಯಿತು. ಮಹಾರಥೋತ್ಸವ ಭಕ್ತರ ಜಯಘೋಷದ ನಡುವೆ ಸಂಪನ್ನಗೊಂಡಿತು. ವೆಂಕಟರಮಣ ಗೋವಿಂದ.